ಅವರು ಲಕ್ಷಾಂತರ ಅಂಧರ ಅನಾಥರ ಬಾಳಿಗೆ ಬೆಳಕಾದವರು. ಆ ಬೆಳಕು ಇಂದಿಗೂ ಅಂಧರ ಬಾಳಿನಲ್ಲಿ ಪ್ರಜ್ವಲಿಸ್ತಾ ಇದೆ. ಅವರೇ ಗಾನಗಂಧರ್ವ ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿಗಳು. ನಡೆದಾಡುವ ದೇವರ 112ನೇ ಜಯಂತ್ಯೋತ್ಸವ ಅದ್ಧೂರಿಯಾಗಿ ನಡೆಯಿತು. ಅಷ್ಟೇ ಅಲ್ಲದೆ ಜಾತಿ ಭೇದ ಭಾವವನ್ನ ಮರೆತು ಸರ್ವಧರ್ಮ ಸಾಮೂಹಿಕ ವಿವಾಹವನ್ನ ನಡೆಸಲಾಯಿತು. ಪಂಡಿತ ಪುಟ್ಟರಾಜ ಗವಾಯಿಗಳ 112ನೇ ಜಯಂತಿ. ದಾಂಪತ್ಯಕ್ಕೆ ಕಾಲಿಟ್ಟ ಸರ್ವಧರ್ಮದ 19 ಜೋಡಿ. ಗದಗ ಅಂದ್ರೆ ಥಟ್ಟಂತ ನೆನಪಾಗೋದು ಅಂಧ ಅನಾಥರ ಬಾಳಿನ ಬೆಳಕು ಪಂಡಿತ ಪುಟ್ಟರಾಜ ಗವಾಯಿಗಳು. ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿಗಳ 112ನೇ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಜಯಂತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ವೀರೇಶ್ವರ ಪುಣ್ಯಾಶ್ರಮದಿಂದ ಪುಟ್ಟರಾಜ ಗವಾಯಿಗಳ ಬೃಹತ್ ಭಾವಚಿತ್ರ ಮೆರವಣಿಗೆ ಮಾಡಲಾಯಿತು. ಪುಟ್ಟರಾಜ ಗವಾಯಿಗಳ ಮಠ ಅಂದ್ರೆ ಜಾತಿ ಮತ ಅನ್ನೋ ಭೇದ ಭಾವವಿಲ್ಲ. ಹೀಗಾಗಿ ಹಿಂದೂ ಮುಸ್ಲಿಂ ದಲಿತ ಹೀಗೆ ಸರ್ವಜಾತಿಯ ಜನಾಂಗದ ಭಕ್ತರು ಭಾಗವಹಿಸಿದ್ರು. ನಾಡಿನ ಸರ್ವಧರ್ಮದ ಸಮಸ್ತ ಭಕ್ತ ಬಂಧುಗಳು ಪಂಡಿತ ಪುಟ್ಟರಾಜ ಗುರುಗಳ ಈ ಜಯಂತಿ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಕ್ಕೆ ತಮ್ಮೆಲ್ಲರಿಗೆ ಗುರುಕುಮಾರ ಪಂಚಾಕ್ಷರೇಶ್ವರ ಮಹಾತ್ಮ ಬಸವೇಶ್ವರರು ಜಗದ್ಗುರು ಪಂಚಾಚಾರ್ಯರು ನಾಡಿನ ಶರಣೆಯರು ಎಲ್ಲರ ಆಶೀರ್ವಾದ ಓದುವವರಿಗಿರಲಿ. ಈ ಬಾರಿಯ ಜಯಂತ್ಯೋತ್ಸವದ ವಿಶೇಷ ಅಂದ್ರೆ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ನೆರವೇರಿತು. ವಧುಮಕ್ಕಳಿಗೆ ಉಚಿತವಾಗಿ ಮಾಂಗಲ್ಯ ಹಾಗೂ ವಸ್ತ್ರಗಳನ್ನ ನೀಡಲಾಯಿತು. ಇನ್ನು 1012 ಸುಮಂಗಲಿಯರಿಂದ ಬೃಹತ್ ಕುಂಭಮೇಳ ನಡೆಯಿತು. ಹಲಿಗೆ ಮೇಳ, ಡೊಳ್ಳು ಕುಣಿತ ಮೆರುಗು ಹಚ್ಚಿಸಿದ್ವು. ವೀರಶೈವ ಪುಣ್ಯಾಶ್ರಮದಲ್ಲಿ 112 ಕೆಜಿ ಬೃಹತ್ ಕೇಕ್ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು ಕಟ್ ಮಾಡಿದ್ರು. ಬಾಗಲಕೋಟೆ, ಹಾವೇರಿ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ಭಕ್ತರು ಮಠಕ್ಕೆ ಆಗಮಿಸಿ ಗವಾಯಿಗಳ ದರ್ಶನ ಪಡೆದರು. ನಮ್ಮ ಗವಾಯಿಗಳವರ ಆಶ್ರಮ ಅಂದರೆ ನಮ್ಮ ಗದಗ ನಗರದಲ್ಲಿ ಒಂದು ಭಕ್ತರ ಶ್ರದ್ಧಾ ಕೇಂದ್ರ. ಸರ್ವಧರ್ಮ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸುವುದರ ಮೂಲಕ ಅನೇಕ ಬಡಜನರಿಗೆ ಈ ಸಾಮೂಹಿಕ ವಿವಾಹಗಳಿಂದ ನಮ್ಮ ಸಮಯ ಮತ್ತು ಹಣ ವ್ಯರ್ಥವಾಗಿ ವ್ಯಯವಾಗುವುದನ್ನು ನಾವು ತಪ್ಪಿಸಬಹುದು. ಸರ್ವಧರ್ಮ ಸಾಮೂಹಿಕ ಮದುವೆ ಇವತ್ತಾಗ್ಯಾವು. ವಧುವರರಿಗೆ ಏನೈತೆ ನೋಡು ಎಲ್ಲ ಇವತ್ತು ಏನು ತಾವು ನೋಡಕ್ಕೆ ಕುಂತೀರಿ ಅವ್ರಿಗೆಲ್ಲ ರೀತಿಯಿಂದ ಏನೈತೆ ನೋಡು, ಅವ್ರಿಗೊಂದು ಊಟದ ವ್ಯವಸ್ಥೆ ಇರ್ಬೋದು, ಅವ್ರಿಗೊಂದು ಬಟ್ಟೆ ಬರೆ ಕೊಡೋ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ತಾಳಿ ಕೊಡೋ ವ್ಯವಸ್ಥೆ ಇರ್ಬೋದು. ಎಲ್ಲ ನಮ್ಮ ಗಣ್ಯ ಮಠಾಧೀಶರನ್ನ ಇವತ್ತು ಒಂದು ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಂಡ್ವಿ. ಈ ಕಾರ್ಯಕ್ರಮ ಏನಿಲ್ಲ ಗದಗಳು ನಡೀತೈತಿ, ಇದು ಕರ್ನಾಟಕ ರಾಜ್ಯ ಅಲ್ಲ, ಇಡೀ ರಾಷ್ಟ್ರದೊಳಗೆ ನಡಿಬೇಕನ್ನುವಂಥದ್ದು ಒಂದು ಭಾವನೆ. ಹಂಗೆ ನಡೆದಾಗ ಈ ದೇಶದೊಳಗೆ ಜಾತಿಯದ ಒಂದು ತಾರತಮ್ಯ ಹೋಗಿ ಒಂದು ಭಾವೈಕ್ಯತೆ ಬೆಳೀತೈತಿ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರಿಗೆ ಬುಂದೆ, ಬದನೆಕಾಯಿ ಪಲ್ಲೆ, ಅನ್ನ ಸಾಂಬಾರ್ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಗದಗ ಬೆಟಗೇರಿಯ ಗಲ್ಲಿ ಗಲ್ಲಿಯಲ್ಲೂ ಅಂಧರ ಬಾಳಿನ ಬೆಳಕು ಪುಟ್ಟರಾಜ ಗವಾಯಿಗಳ ಭಾವಚಿತ್ರವನ್ನಿಟ್ಟು ಪೂಜೆ ಮಾಡಿ ಶ್ರೀಗಳ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡಲಾಗಿತ್ತು. ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ.